ಇನ್ನು ರಾಜಧಾನಿ ಬೆಂಗಳೂರಿನಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿ ಅಂಗಡಿ ಧ್ವಂಸವಾಗಿದೆ. ಎಂಎಸ್ಆರ್ ನಗರದಲ್ಲಿ ಬೆಳಗ್ಗೆ 8 ಗಂಟೆಗೆ ನಡೆದಿರುವಂತಹ ಘಟನೆ ಇದು. ಸಿಲಿಂಡರ್ ಬ್ಲಾಸ್ಟ್ ಅಂಗಡಿ ಧ್ವಂಸವಾಗಿದೆ ಬೆಂಗಳೂರಿನ ಎಂಎಸ್ಆರ್ ನಗರದಲ್ಲಿ ಬೆಳಗ್ಗೆ 8 ಗಂಟೆಗೆ ನಡೆದಂತಹ ಘಟನೆ. ಅದೃಷ್ಟವಶಾತ್ ಘಟನೆಯಿಂದ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಬೀಗ ಹಾಕಿದ್ದ ಅಂಗಡಿಯಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಸಿಲಿಂಡರ್ ಸ್ಫೋಟ ಆಗಿರುವಂತಹ ತೀವ್ರತೆಗೆ ಪಕ್ಕದ ಕಟ್ಟಡಕ್ಕೂ ಕೂಡ ಹಾನಿಯಾಗಿದೆ. ಪಕ್ಕದ ಕಟ್ಟಡದ ಕಿಟಕಿ ಗಾಜುಗಳನ್ನು ಈ ಬ್ಲಾಸ್ಟ್ನಿಂದಾಗಿ ಪುಡಿ ಪುಡಿ ಆಗಿದೆ. ನೀವೀಗ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಅಕ್ಕಪಕ್ಕದ ಅಂಗಡಿಗಳಿಗೂ ಕೂಡ ತೊಂದರೆ ಆಗಿದೆ. ಸದಾಶಿವನಗರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಎಂಎಸ್ಆರ್ ನಗರದಲ್ಲಿ ಆಗಿರುವಂಥ ಘಟನೆ ನೀವು ಸದ್ಯಕ್ಕೆ ನೋಡ್ತಿರೋ ಹಾಗೆ ಪೊಲೀಸರು ಬಂದಲ್ಲಿ ಯಾರೂ ಕೂಡ ಅಲ್ಲಿ ಮುಂದೆ ಹೋಗದ ಹಾಗೆ ತಿಳಿಸಿದ್ದಾರೆ. ಬೀಗ ಹಾಕಿ ಅಂಗಡಿ ಕ್ಲೋಸ್ ಮಾಡಲಾಗಿತ್ತು, ಅಲ್ಲಿ ಬ್ಲಾಸ್ಟ್ ಆಗಿದೆ. ಅದೃಷ್ಟವಶಾತ್ ಅಂಗಡಿ ಓಪನ್ ಆದ ನಂತರ ಏನಾದರೂ ಬ್ಲಾಸ್ಟ್ ಆಗಿದ್ರೆ ಖಂಡಿತ ತೊಂದರೆ ಆಗ್ತಾ ಇತ್ತು. ದೇವರ ದಯೆಯಿಂದ ಅಂಥದ್ದೇನು ಕೂಡ ಆಗಿಲ್ಲ. ಆದರೆ ಆ ಬ್ಲಾಸ್ಟ್ನ ತೀವ್ರತೆ ನೋಡಿದ್ರೆ ಅಕ್ಕಪಕ್ಕದ ಗೋಡೆಗಳು, ಪಕ್ಕದ ಎಂಎಸ್ಆರ್ ನಗರ, ಆ ಪಕ್ಕದ ಬಿಲ್ಡಿಂಗ್ನ ಗ್ಲಾಸ್ಗಳು ಪುಡಿ ಪುಡಿ ಆಗಿದೆ. ಅಂದರೆ ಅಷ್ಟು ವೈಬ್ರೇಷನ್ ಇತ್ತು ಅಂತ ಬ್ಲಾಸ್ಟ್ ಆದಾಗ. ನಿಮಗೆ ಆ ಕಿಟಕಿಯನ್ನು ತೋರಿಸ್ತಾ ಇದ್ದೀವಿ ಈಗ. ಇದು ಪಕ್ಕದ ಬಿಲ್ಡಿಂಗ್, ಅಲ್ಲಿನ ಗ್ಲಾಸ್ಗಳು ಕೂಡ ಪುಡಿ ಪುಡಿ ಆಗಿರೋದು. ಸೊ ಘಟನೆಯಿಂದ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಯಾಕಂದರೆ 8 ಗಂಟೆ ಹೊತ್ತು ಬೆಳಗ್ಗೆ ಅಂಗಡಿ ಕ್ಲೋಸ್ ಆಗಿತ್ತು. ಆದರೆ ಆ ಬ್ಲಾಸ್ಟ್ನ ಒಂದು ತೀವ್ರತೆ ಅಕ್ಕಪಕ್ಕದ ಬಿಲ್ಡಿಂಗ್ನ ಗ್ಲಾಸ್ಗಳು ಕೂಡ ಪುಡಿ ಪುಡಿ ಆಗಿವೆ. ಬೆಂಗಳೂರಿನ ಸದಾಶಿವನಗರ ಭಾಗದ ಎಂಎಸ್ಆರ್ ನಗರ ಸಿಲಿಂಡರ್ ಸ್ಫೋಟ ಆಗಿರೋದು ಬೆಳಗ್ಗೆ 8 ಗಂಟೆಗೆ. ನಿಮಗೆ ಆ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ಅದು ಐಸ್ ಕ್ರೀಮ್ ಅಂಗಡಿ ಎಲ್ಲ ಇದೆ, ಅಕ್ಕಪಕ್ಕದಲ್ಲಿ ಮೊಬೈಲ್ ಅಂಗಡಿ ಇದೆಲ್ಲವೂ ಕೂಡ ಇದೆ. ಆದರೆ ಬ್ಲಾಸ್ಟ್ ಆದಂಥ ತೀವ್ರತೆ, ಈಗ ಸ್ಫೋಟಕ್ಕೆ ಅಂಗಡಿ ಕಂಪ್ಲೀಟ್ ಆಗಿ ಧ್ವಂಸ ಆಗಿದೆ. ಹೋಗಿದ್ದಂಥ ವಸ್ತುಗಳೆಲ್ಲವೂ ಕೂಡ ಪುಡಿ ಪುಡಿ ಆಗಿರೋದು. ಎಂಎಸ್ಆರ್ ನಗರದಲ್ಲಿ ಬೆಳಗ್ಗೆ 8 ಗಂಟೆಗೆ ಈ ಘಟನೆ ಆಗಿದೆ. ಯಾವುದೇ ಪ್ರಾಣಾಪಾಯ ಆಗಿಲ್ಲ ಅಂತ ಸದ್ಯಕ್ಕೆ ಮಾಹಿತಿ ಲಭ್ಯವಾಗ್ತಾ ಇದೆ. ಜೊತೆಗೆ ಸ್ಫೋಟದ ರಭಸಕ್ಕೆ ಅಕ್ಕಪಕ್ಕದ ಅಂಗಡಿಯ ಕಿಟಕಿಗಳು ಕೂಡ, ಅಲ್ಲಿ ಅಂದರೆ ಬಿಲ್ಡಿಂಗ್ನ ಕಿಟಕಿಗಳು, ಕಿಟಕಿ ಕೂಡ ಬಿರುಕು ಬಿಟ್ಟಿದೆ. ಕೆಲವೊಂದಷ್ಟು ಪುಡಿ ಪುಡಿಯಾಗಿ ಬಿದ್ದಿವೆ ಕೆಳಗೆ.